ಒಂದು ಕ್ವಿಕ್ ಆಗಿ ರ್ಯಾಪಿಡ್ ಫೈರ್ ಥರ ಆಡೋಣ. ಏನು ಅಂತ ಅಂದರೆ ಎಸ್ ಆರ್ ನೋ ಅಂತ ಹೇಳಬೇಕು. ನಾನು ಒನ್ ವರ್ಡ್ ಕ್ವಶನ್ಸ್ ಕೇಳ್ತೀನಿ, ಓಕೆನಾ? ಸೊ ತನ್ವಿ ಅವರಿಗೆ ವೈಷ್ಣವ್ ಕಂಡ್ರೆ ರಿಯಲ್ ಲೈಫಲ್ಲೂ ಇಷ್ಟ? ಆಸ್ ಅ ಫ್ರೆಂಡ್ ಡೆಫಿನೆಟ್ಲಿ ಐ ಥಿಂಕ್ ಈಸ್ ಅ ವೆರಿ ನೈಸ್. ಖಂಡಿತ ಇಷ್ಟ. ಓಕೆ, ಹಾಗಿದೆ ಸೀರಿಯಲ್ ನೋಡಿ ತುಂಬ ಹುಡುಗರು ಪ್ರಪೋಸ್ ಮಾಡಿದ್ದಾರೆ. ಇಲ್ಲಪ್ಪ, ಸೀರಿಯಲ್ ನೋಡಿ ಐ ಥಿಂಕ್ ಭಯ ಪಡ್ಕೋತಾರೆ ಕೀರ್ತಿಯನ್ನು ನೋಡಿ. ಏನಿಲ್ಲ, ಅಷ್ಟು ಕ್ಯೂಟ್ ಆಗಿ ಮಾಡಿರೋದು, ಯಾರು ಭಯ ಪಡ್ತಾರೆ ಅಲ್ಲ? ಗೊಂಬೆ ನೋಡಿ ಮೇ ಬಿ ಕ್ಯೂಟ್ ಅನ್ಸುತ್ತೇನೋ, ಕೀರ್ತಿನ ನೋಡಿ ಭಯ ಪಡ್ಕೋತಾರೆ. ಏನ್ ಗೊತ್ತಾ, ಇವಾಗ ಜನರೇಷನ್ ಎಲ್ಲ ಚೇಂಜ್ ಆಗೋಗಿದೆ. ಈಗ ಆ ಥರ ಫುಲ್ ರಗಡ್ ಹುಡುಗಿ ಅವ್ರನ್ನು ಇಷ್ಟಪಡೋರು ತುಂಬಾ ಜನ ಇದ್ದಾರೆ, ಹಾಗಿರ್ಬೋದೇನೋ. ಬಟ್ ನನ್ಗಂತೂ ಯಾರು ಆ ಥರ ಪ್ರಪೋಸ್ ಮಾಡಿಲ್ಲ. ಇಲ್ಲ. ಓಕೆ, ಲಕ್ಷ್ಮೀ ಬಾರಮ್ಮ ಸೀರಿಯಲ್ಗೆ ತನ್ವಿ ಹೀರೋಯಿನ್ ಆಗಬೇಕಿತ್ತು. ನೋ ಐ ಥಿಂಕ್ ಲಕ್ಷ್ಮಿ ಹ್ಯಾಸ್ ಡನ್ ಅ ಟೆರಿಫಿಕ್ ಜಾಬ್. ಆ ಪಾತ್ರಕ್ಕೆ ಅವಳೇ ಸರಿ ಅಂತ ನನಗೆ ಆ್ಯಕ್ಚುಲಿ ಅವಳನ್ನ ನೋಡಿದ ತಕ್ಷಣ ಅನಿಸ್ತು, ಓ ಕರೆಕ್ಟ್, ಈ ಪಾತ್ರಕ್ಕೆ ಇವಳೇ ಸರಿ ಅಂತ ಅನಿಸ್ತು. ಆ್ಯಂಡ್ ಅವಳು ತುಂಬ ಚೆನ್ನಾಗಿ ನಿಭಾಯಿಸಿದಾಳೆ ಅದನ್ನು. ಸೊ ಐ ಥಿಂಕ್ ಹೀರೋಯಿನ್ ಆಗಿ ಅವಳೇ ಕರೆಕ್ಟ್ ಆಗಿದ್ದು, ಕೀರ್ತಿಯಾಗಿ ನಾನೇ ಕರೆಕ್ಟ್ ಆಗಿದೆ ಅಂತ ನನಗೆ ಅನಿಸುತ್ತೆ. ಬಿಕಾಸ್ ಐ ಆಮ್ ಇನ್ ಲವ್ ವಿತ್ ದಟ್ ಕ್ಯಾರೆಕ್ಟರ್ ನಾವು. ಓಕೆ, ಸಿನಿಮಾ ಆಫರ್ ಬಂದರೆ ಯಾವತ್ತೂ ಸೀರಿಯಲ್ ಬಿಡ್ತಿದ್ರು? ಇಲ್ಲ, ನಾಟ್ ಟ್ರೂ. ತುಂಬ ಸಿನಿಮಾ ಆಫರ್ಸ್ ಬಂದಿದೆ ನನಗೆ, ತುಂಬ ಸಿನಿಮಾ ಆಫರ್ಸ್ ರಿಜೆಕ್ಟ್ ಮಾಡಿದೆ ನಾನು, ಬಿಕಾಸ್ ಡೇಟ್ಸ್ ಮ್ಯಾಚ್ ಆಗ್ತಾ ಇರಲಿಲ್ಲ. ಆ್ಯಕ್ಚುಲಿ ಕೆಲವೊಂದು ಹಿಂದಿಯಿಂದ ಬಾಲಿವುಡಿಂದ ತುಂಬ ದೊಡ್ಡ ಪ್ರೊಡಕ್ಷನ್ ಹೌಸಿಂದು ಆಫರ್ ಬಂತು. ಬಟ್ ಆ ಟೈಮಲ್ಲಿ ರಾಧೇಶ್ಯಾಮದಲ್ಲಿ ಕಂಪ್ಲೀಟ್ 25 days ಆಕ್ಯುಪೈಡ್ ಆಗಿದ್ದೆ ನಾನು. ಸೊ ಅದು ಬಿಡಬೇಕಾಯ್ತು. ಸೊ ಐ ಥಿಂಕ್ ಪ್ರಾಬ್ಲಮ್ ಇಸ್, ನಾನು ಒಂದು ಕಡೆ ಕಮಿಟ್ಮೆಂಟ್ ಕೊಟ್ಟರೆ ಆಪ್ಕಿನೇ ಸುಂತ ಅಂತಾರಲ್ಲ ಸಲ್ಮಾನ್ ಖಾನ್ ಅವರು, ಆ ರೀತಿ ಸ್ವಲ್ಪ ಸೀರಿಯಸ್ ಆಗಿ ತೊಗೊಂಡು ಕಂಟಿನ್ಯೂ ಮಾಡ್ತೀನಿ. ನನಗೆ ಸೀರಿಯಲ್, ಟಿ ವಿ, ಸಿನಿಮಾ ಅಂತ ಆ ರೀತಿ ಒಂದು ಬೈಫಿಕೇಶನ್ ಇಲ್ಲ. ಬಿಕಾಸ್ ನನಗೆ ಯಾವ್ದು ಕೆಲಸ ಕೊಡ್ತಾ ಇದೆ, ನನಗೆ ಸೀರಿಯಲಿಂದ ತುಂಬ ಪ್ರೀತಿ ಸಿಕ್ಕಿರೋದು. ನಾನು ಮೂವಿ ಮಾಡಿದ್ದೆ, ರಂಗ್ ಬಿರಂಗಿ ಅಂತ ಒಂದು ಮೂವಿ ಮಾಡಿದ್ದೆ, ಅದಷ್ಟು ನೋಟಿಸ್ ಆಗಲಿಲ್ಲ. ಬಟ್ ಈ ಪಾತ್ರದಿಂದ ನನಗೆ ಸಿಕ್ಕಿರುವಂಥ ಪ್ರೀತಿ, ಸಪೋರ್ಟ್, ಪ್ರೋತ್ಸಾಹ, ಆಶೀರ್ವಾದ, ಐ ಥಿಂಕ್ ಅದು ನಾನು ಸೀರಿಯಲ್, ಮೂವಿ ಅಂತ ಬಿಟ್ಟು ಹೋಗ್ತಿದ್ರೆ ಇದು ನನಗೆ ಸಿಗ್ತಿರ್ಲಿಲ್ವೇನೋ. ಸೊ ಐ ಆಮ್ ವೆರಿ ಹ್ಯಾಪಿ. ನನಗೆ ಯಾವ್ದು ನನಗೆ ಕೆಲಸ ಕೊಡ್ತಾ ಇದೆ, ಯಾವ್ದು ನನಗೆ ಒಳ್ಳೆ ಪಾತ್ರ ಕೊಡ್ತಾ ಇದೆ, ನಾನು ಅದನ್ನು ಚೂಸ್ ಮಾಡ್ತೀನಿ ಅಷ್ಟೇ. ಬಟ್ ಮೋಸ್ಟ್ ಆಫ್ ಜನ ಕೆರಿಯರ್ ಅಂತ ಬಂದರೆ ಸೀರಿಯಲ್ ಬಿಟ್ಟು ಸಿನಿಮಾ ಅಂತ ಬಂದರೆ ಹೋಗ್ಬಿಡ್ತಾರೆ ಅಲ್ಲ, ಹಾಗಾಗಿ ಐ ಡೋಂಟ್ ಥಿಂಕ್ ಸೊ. ಯಾಕಂದರೆ ಕೆಲವೊಮ್ಮೆ ಆ ಮೂವಿ ವರ್ಕೌಟ್ ಆಗಲಿಲ್ಲ ಅಂದರೆ ಇಟ್ಸ್ ಅ ಟೋಟಲ್ ಲಾಸ್ ಅಲ್ವಾ. ಸೀರಿಯಲ್ಸ್ ಆ ಥರ ಅಲ್ಲ. ಯು ಹ್ಯಾವ್ ಅ ಗುಡ್, ಅಂದರೆ ನಿಮಗೆ ಸ್ಟಾರ್ಟಿಂಗಲ್ಲಿ ವರ್ಕೌಟ್ ಆಗಲಿಲ್ಲ ಅಂದರೂ ನಿಮಗೆ ಟೈಮ್ ಇದೆ. ಮೇ ಬಿ ಆಫ್ಟರ್ 2 months 3 months ಪೀಪಲ್ ಸ್ಟಾರ್ಟ್ ರೆಕಗ್ನೈಸಿಂಗ್ ಯು. ರಾಧೇಶ್ಯಾಮ, ಆಕೃತಿ ಅಂತ ಇನ್ನೊಂದು ಮಾಡಿದ್ದೆ, ಅದು ಅಷ್ಟು ಓಡಲಿಲ್ಲ. ಆದರೂ ಜನ ಈಗಲೂ ನೆನ್ಪಿಟ್ಕೊಂಡು ಹೇಳ್ತಾರೆ ನನಗೆ, ಆಕೃತಿ ಅಂತ ಒಂದು ಬರ್ತಿತ್ತು, ಅದರಲ್ಲಿ ಮಾಡಿದ್ರಲ್ವಾ, ಚೆನ್ನಾಗಿತ್ತು ಅದು ಅಂತ. ಸೊ ಐ ಥಿಂಕ್ ಸೀರಿಯಲ್ ಆ ರೀತಿ ನಾವು ಜನರ ಕಣ್ಮುಂದೆ ಇರ್ತೀವಿ, ಒಂಥರ ನಮ್ಮ ಮಗಳು ಅನ್ನೋ ಥರ ನೋಡ್ತಾರೆ. ಸೊ ಅದು ತುಂಬ ಬೇರೆ ಥರ ಖುಷಿ ಕೊಡುತ್ತೆ ನನಗೆ. ಓಕೆ, ನೆಕ್ಸ್ಟ್ ತನ್ವಿ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ಆ್ಯಕ್ಟಿವ್ ಆಗಿರ್ತಾರೆ. ಟ್ರೈ ಮಾಡ್ತಾ ಇದ್ದೀನಿ ನಾನು ಆ್ಯಕ್ಚುಲಿ ಮೆಸೇಜಸ್ ಎಲ್ಲ ನೋಡಲ್ಲ, ತುಂಬ ಕಡಿಮೆ ಆ್ಯಕ್ಟಿವ್ ಆಗಿರಲ್ಲ ನಾನು. ಬಟ್ ಏನೋ ಒಂದು ಪೋಸ್ಟ್ ಮಾಡಬೇಕು ಅನ್ನೋ ಕಾರಣಕ್ಕೆ ಏನೋ ಒಂದು ಪೋಸ್ಟ್ ಮಾಡ್ತಾ ಇರ್ತೀನಿ. ಅಟ್ಲೀಸ್ಟ್ ಆ ಒಂದು ಕಾರಣಕ್ಕೆ ಏನೋ ಒಂದು ಕ್ರಿಯೇಟ್ ಮಾಡೋಣ, ಫೋಟೋಸ್ ತೊಗೊಳ್ಳೋಣ, ಏನೋ ಒಂದು ಡಾನ್ಸ್ ವೀಡಿಯೋ ಏನಾದರೂ ಮಾಡೋಣ, ಆ ಒಂದು ಕಾರಣಕ್ಕಾದರೂ ಏನೋ ಒಂದು ಕೆಲಸ ಮಾಡ್ತಿರ್ತೀನಲ್ಲ ಅಂತ ಮಾಡ್ತಿದ್ದೀನಿ ಅಷ್ಟೇ. ಬಟ್ ನಾಟ್ ತುಂಬ ಆ್ಯಕ್ಟಿವ್ ಇದ್ರೆ ಬೇಗ ಕನೆಕ್ಟ್ ಆಗ್ತೀರಾ, ಇನ್ನು ಜಾಸ್ತಿ ಕನೆಕ್ಟ್ ಆಗ್ತೀರಾ, ನಿಮ್ಮನ್ನು ತುಂಬ ಮಿಸ್ ಮಾಡ್ಕೊಳ್ಳೋರಿಗೆ. ಸೊ ಜಾಸ್ತಿ ಕನೆಕ್ಟಿಂಗಲ್ಲಿ ಇರಬೇಕಲ್ಲ ಯಾವಾಗ. ಓಕೆ, ತನ್ವಿ ಮದುವೆ ಆಗೋ ಹುಡ್ಗಂಗೆ ಒಂದು ಮದುವೆ ಆಗಿದ್ರು ಪರವಾಗಿಲ್ಲ? ಯೋಚನೆ ಇಲ್ಲ ಅದ್ರ ಬಗ್ಗೆ ಸದ್ಯಕ್ಕೆ. ಓಕೆ, ಇನ್ನು ತುಂಬ ದೂರದ ಮಾತು ಅಂತ ಹೇಳ್ತೀರಾ ಅನ್ಸುತ್ತೆ ನನಗೆ. ಓಕೆ, ತನ್ವಿಗೆ ಲಕ್ಷ್ಮೀ ಬಾರಮ್ಮ ಎಷ್ಟು ಬೇಗ ಕ್ಲೋಸ್ ಆಗಿದ್ದು ಬೇಜಾರಾಗಿದೆ? ಬೇಗ ಕ್ಲೋಸ್ ಆಯಿತು ಅಂತ ಅನಿಸ್ಲಿಲ್ಲ. ಐ ಮೀನ್ 3 ವರ್ಷ ಇದ್ವಿ. ಐ ಥಿಂಕ್ ದಟ್ಸ್ ಅ ಗುಡ್ ಟೈಮ್. ಚೆನ್ನಾಗಿ ಎಲ್ಲರ ಜೊತೆ ಕನೆಕ್ಟ್ ಆದ್ವಿ, ಒಳ್ಳೆ ರೀತಿಯಲ್ಲಿ ಓಡ್ತು ಸೀರಿಯಲ್. ಎಷ್ಟು ಸಮಯ ಇತ್ತು ಅಷ್ಟು ಸಮಯ ಚೆನ್ನಾಗಿ ಕೆಲಸ ಮಾಡ್ತು. ಬಟ್ ಐ ಥಿಂಕ್ ತುಂಬ ಬೇಗ ಆ ಎಂಡಿಂಗ್ ಕ್ಲೋಜರ್ ಎಪಿಸೋಡ್ಸ್ ಏನಿತ್ತು ಅದನ್ನು ತುಂಬ ಹರಿಬರಿಯಲ್ಲಿ ಮಾಡಿಸ್ತು. ಆ ಒಂದು ವಿಷಯಕ್ಕೆ ಬೇಜಾರಿದೆ. ಓಕೆ, ಲಕ್ಷ್ಮಿ ಕ್ಯಾರೆಕ್ಟರ್ ಮಾಡಿರೋ ಭೂಮಿಕಾ ಅಂದರೆ ರಿಯಲ್ ಆಗೋ ಹೊಟ್ಟೆ ಕಿಚ್ಚು? ಇಲ್ಲಪ್ಪ, ಇಲ್ಲ ನಮ್ಮ ಹುಡುಗಿಂತಲೇ ಅನಿಸುತ್ತೆ. ಅವಳು ಇನ್ನೊಂದು ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡ್ತಿದ್ದಾಳೆ, ತುಂಬ ಚೆನ್ನಾಗಿ ಮಾಡ್ತಿದ್ದಾಳೆ, ತುಂಬ ಖುಷಿಯಾಗುತ್ತೆ. ಅವಳಿಗೂ ಹೇಳಿದ್ದೀನಿ ನಾನು. ಅವಳು ಏನೋ ಒಂದು ಇಷ್ಟ ಆದಾಗ ಅವಳು ವಿಡಿಯೋ ಎಲ್ಲ ಶೇರ್ ಮಾಡಿದ್ದೀನಿ. ನಂಗೆ ತುಂಬ ಖುಷಿಯಾಗುತ್ತೆ. ಐ ಥಿಂಕ್ ಬೆಳೀತಾ ಇದ್ದಾಳೆ ಅವಳು, ತುಂಬ ಚೆನ್ನಾಗಿ ಬೆಳೀತಾ ಇದ್ದಾಳೆ, ತುಂಬ ಬೆಳಿಬೇಕು ಅವಳು. ಓಕೆ, ನೆಕ್ಸ್ಟು ತಮಿಳು, ತೆಲುಗಿಂದ ಆಫರ್ ಬಂದರೆ ಬೇಡ ಅಂತೀರಾ? ಇಲ್ಲ ಡೆಫಿನೆಟ್ಲಿ ನಾಟ್. ಐ ಥಿಂಕ್ ತೆಲುಗು ನನಗೆ ಅಷ್ಟು ಕಂಫರ್ಟಬಲ್ ಇಲ್ಲ, ನನಗೆ ಬರಲ್ಲ. ಇನ್ನೂ ಟ್ರೈ ಮಾಡ್ತಾ ಇದ್ದೀನಿ ಮೂವೀಸ್ ಎಲ್ಲ ನೋಡಿ ಕಲಿಯೋದಕ್ಕೆ. ತಮಿಳು ಒಂಚೂರು ಕಂಫರ್ಟಬಲ್ ಇದೆ, ಬಿಕಾಸ್ ಒಂದು ಪ್ರಾಜೆಕ್ಟ್ ಮಾಡಿದ್ದೀನಿ ತಮಿಳಲ್ಲಿ ಆಲ್ರೆಡಿ. ಸೊ ಯಾವುದಾದ್ರೂ ಒಳ್ಳೆ ಕತೆ ಬಂದರೆ ಖಂಡಿತವಾಗ್ಲೂ ತೊಗೊಳ್ತೀನಿ.
ಓಕೆ, ಇನ್ನೊಂದೇನಂದರೆ ನಿಮ್ಮ ಸೀರಿಯಲಲ್ಲಿ ತುಂಬ ಹೈಲೈಟ್ಸ್ಗಳೆಲ್ಲ ಆಗಿದೆ. ಸೊ ಅದರಲ್ಲಿ ನನಗೆ ತುಂಬ ಹೈಲೈಟ್ ಅಂದಿದ್ದು ನೀವು ಅಲ್ಲಿ ನಾಗವಲ್ಲಿ ಕ್ಯಾರೆಕ್ಟರ್ ಮಾಡಿದ್ರಲ್ಲ, ಅದು ತುಂಬ ಚೆನ್ನಾಗಿ ಮಾಡಿದ್ದು. ಹೇಗೆ ಮಾಡಿದ್ದು ನಾಗವಲ್ಲಿ ಕ್ಯಾರೆಕ್ಟರ್? ಕನ್ಸಲ್ಲಿ ಏನಾದರೂ ಬಂದಿದ್ವಾ ಅಥವಾ ಆಮೇಲೆ ಏನಾದ್ರು ಎಫೆಕ್ಟ್ ಆಯಿತಾ? ಹೆಂಗೆ ಗೊತ್ತಾ, ನನ್ನ ಚೈಲ್ಡ್ಹುಡ್ಡಲ್ಲೆಲ್ಲ ಈ ನಾಗವಲ್ಲಿ ಕ್ಯಾರೆಕ್ಟರ್ ಮಾಡಿದ್ರು ಸೌಂದರ್ಯ ಅವ್ರು ಸತ್ತೋದ್ರು, ವಿಷ್ಣುವರ್ಧನ್ ಸರು ಅವರು ಇದಾದರು, ಮತ್ತು ನಮ್ಮ ಆರ್ಕೆಸ್ಟ್ರಾ ಆಗಿ ಮಾಡ್ತಾಯಿದ್ರು. ನಾಗವಲ್ಲಿ ಕ್ಯಾರೆಕ್ಟರ್ ಮಾಡಿದವ್ರಿಗೆ ಏನಾದರೂ ಒಂದು ತೊಂದರೆ ಆಗಿಬಿಡ್ತಾಯಿತ್ತು. ಸೊ ಅದೊಂದು ಹೆವಿ ಭಯ ಹುಟ್ಟಿಸಿ ನಾವು ಸ್ಕೂಲಲ್ಲೂ ಡ್ಯಾನ್ಸ್ ಮಾಡ್ತಾ ಇರಲಿಲ್ಲ ನಾಗವಲ್ಲಿ ಅಂದ್ರೆ. ನಾನು ತುಂಬಾ ಚಿಕ್ಕ ವಯಸ್ಸಲ್ಲೇ ಮಾಡ್ತಿದ್ದೆ ಆ ನಾಗವಲ್ಲಿದು. ಹೌದಾ? ಅಯ್ಯೋ ನನ್ನ ಫೇವ್ರೇಟ್ ಅದು ಆ ಟೈಮಲ್ಲೆಲ್ಲ. ಸೊ ರಾರಾ ಅಂತೂ ಮಾಡಿ 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 ಬೆಳ್ದೋಳು ನಾನು. ಸೊ ನಂಗೆ ಆಕ್ಚುಲಿ ಒಂಚೂರು ಇಂಟ್ರೆಸ್ಟ್ ಇತ್ತು ಆ ತರ ಬೇರೆಯವ್ರನ್ನ ಹೆದರ್ಸೋದು. ಕಾಲೇಜಲ್ಲೂ ಎಲ್ಲ ತುಂಬಾ ಬೇಗ ನಾವು ರಿಹರ್ಸಲ್ಸ್ ಹೋಗ್ತಿದ್ವಿ, 6-6:30ಗೆಲ್ಲ ನಮ್ ರಿಹರ್ಸಲ್ ಸ್ಟಾರ್ಟ್ ಆಗ್ತಿತ್ತು. ಸೊ ಎಲ್ರು ಬರೋ ಮುಂಚೆ ಅಲ್ಲೋಗಿ ಸುಮ್ನೆ ಕೂತ್ಕೊಳ್ಳೋದು. ಕಣ್ಣು ಎಕ್ಸ್ಪೆಷಲಿ ಹಾಗೆ ಇದೆ ಅಲ್ಲ? ಹೌದು, ಕಣ್ಣಾಗೆ ಇದೆ ಅಲ್ಲ, ಕಣ್ಣಿಗೆ ಈಗ ಲೈಟ್ ಹಾಕೋದು, ಅವ್ರನ್ನ ಹೆದರ್ಸೋದೆಲ್ಲ ಮಾಡ್ತಿದ್ದೆ ನಾನು. ನಂಗೆ ಒಂಥರ ಮಜಾ ಬರ್ತಿತ್ತು. ಸೊ ಐ ಥಿಂಕ್ ಈ ತರ ಒಂದು ಸೀರಿಯಲ್ ಅಲ್ಲಿ ಬಂದಾಗ ನಾನ್ ನಿಜವಾಗ್ಲೂ ತುಂಬಾ ಎಂಜಾಯ್ ಮಾಡಿದೆ. ಇಟ್ ವಾಸ್ ಡಿಫಿಕಲ್ಟ್, ಆ ಕಿರ್ಚಾಡೋದು ಕೂಗಾಡೋದೆಲ್ಲ ಕಷ್ಟ ಇತ್ತು, ಬಟ್ ಒಂಥರ ಮಜವಾಗಿತ್ತು. ಅವತ್ ಯಾರನ್ನ ಹೆದರ್ಸಿದ್ರಿ ಸೆಟ್ಟಲ್ಲಿ? ಎಲ್ಲಾರನು ಹೆದರ್ಸಿದ್ರ ಯಾರನ್ನಾರು? ಇಲ್ಲ ಅವರು ಅಂತಿದ್ರು, ಒಂಥರ ಏನು ಈ ತರ ಎಲ್ಲ ಇರುತ್ತಾ ಅನ್ನೋ ರೀತಿ ಇದ್ರು ಎಲ್ರು. ಅವರು ಫುಲ್ ಎಂಜಾಯ್ ಮಾಡ್ತಾ ಇದ್ರು. ಬಟ್ ಐ ಮೀನ್ ಎಲ್ರಿಗೂ ಇತ್ತು ಏನೋ ಇದೆಲ್ಲ ಆದ್ಮೇಲೆ ಏನೋ ಒಂದು ಮಾಡಬೇಕು ಅಂತ, ಒಂದು ಲೆಮನ್ ಹೊಡೆದು ಅದೆಲ್ಲ ಮಾಡಿದ್ರು, ಫಾಲೋ ಮಾಡಿದ್ರು. ಆ್ಯಂಡ್ ತುಂಬ ಜನ ಕೂಡ ಹೇಳಿದ್ರು ನನಗೆ ಒಂದು ಪೂಜೆ ಮಾಡಿಸಿ ಅಂತ ದೇವಸ್ಥಾನದಲ್ಲಿ. ಅದೊಂದು ಮಾಡಿಸಿದ್ವಿ, ಬಟ್ ಮಾಡೋದನ್ನು ಎಂಜಾಯ್ ಮಾಡಿದ್ವಿ ನಾವು. ಓಕೆ, ಸೀರಿಯಲ್ ಮುಗ್ದಿದ್ದಷ್ಟು ಬೇಜಾರಿದೆ? ಐ ಥಿಂಕ್ ಬೇಜಾರೇನು ಅಂದರೆ ನಾವೆಲ್ಲ ಒಂಥರ ಹೋಗೋದು, ಸೆಟ್ಟಲ್ ಮೀಟ್ ಆಗೋದು, ಎಲ್ಲರೂ ಮಾತಾಡೋದು, ಅದೊಂದು ಫ್ಯಾಮಿಲಿ ಥರ ಆಗಿರುತ್ತಲ್ಲ. ನನ್ನ ಸ್ಟಾರ್ಸ್ನ ತುಂಬ ಮಿಸ್ ಮಾಡ್ಕೋತಾ ಇದ್ದೀನಿ. ಆ್ಯಂಡ್ ಆಡಿಯನ್ಸಿಂದ ಸಿಗೋ ಆ ಕಾನ್ಸ್ಟೆಂಟ್ ಪ್ರೀತಿ ಏನಿರುತ್ತೆ, ಇವತ್ತಿನ ಎಪಿಸೋಡಲ್ಲಿ ಅದಾಯಿತು, ಇವತ್ತಿದ್ರಲ್ಲಿ ಇದಾಯಿತು ಅನ್ನೋದು, ಕಮೆಂಟ್ಸು, ಇಲ್ಲ ಕೀರ್ತಿಗೆ ನ್ಯಾಯ ಸಿಗಬೇಕು ಅನ್ನೋದು, ಅದನ್ನೆಲ್ಲ ಖಂಡಿತವಾಗ್ಲೂ ಮಿಸ್ ಮಾಡ್ಕೋತೀನಿ. ಆ್ಯಂಡ್ ಹೊಸ ಸೀನ್ಸ್, ಐ ಥಿಂಕ್ ಕೀರ್ತಿಯಲ್ಲಿ ನಾನು ತುಂಬ ಎಂಜಾಯ್ ಮಾಡಿದ್ದೇನೆಂದರೆ ಪ್ರತಿ ದಿನ ಸೆಟ್ಟಿಗೆ ಹೋದಾಗ ಏನೋ ಒಂದು ಹೊಸ್ತು ಬರೋದು ನಮಗೆ ಸ್ಕ್ರಿಪ್ಟಲ್ಲಿ. ಅಯ್ಯೋ ಇದು ಮಾಡೇ ಇಲ್ವಲ್ಲ ಇಲ್ಲಿ ತನಕ ಅನ್ನೋ ಥರ. ಸೊ ಐ ಥಿಂಕ್ ಆ ಒಂದು ಹೊಸ ಅನುಭವ ನನಗೆ ಈ ಪಾತ್ರದಲ್ಲಿ ಸಿಗ್ತಿರೋದನ್ನು ನಾನು ತುಂಬ ಎಂಜಾಯ್ ಮಾಡ್ತಿದ್ದೆ, ಅದನ್ನು ಮಿಸ್ ಮಾಡ್ಕೋತೀನಿ. ಬಟ್ ಐ ಮೀನ್ ಎಲ್ಲದಕ್ಕೂ ಒಂದು ಡೇಟ್ ಅಂತಿರುತ್ತೆ, ಖಂಡಿತವಾಗ್ಲೂ ಮುಂದೆ ಇನ್ನೂ ಬೆಟರ್ ಪ್ರಾಜೆಕ್ಟ್ಸ್ ಬರ್ಬೋದು ಅಂತ ಅಂದ್ಕೊಂಡು ಮುಂದುವರಿತಾ ಇದ್ದೀನಿ. ಆ್ಯಂಡ್ ನೀವು ಕಮೆಂಟ್ ಅಂದ್ರಿ ಅಲ್ಲ, ಸೊ ನೀವು ಮಾಡಿದ್ದು ಸ್ವಲ್ಪ ನೆಗೆಟಿವ್ ಶೇಡು, ಲಕ್ಷ್ಮಿಗೆ ಸ್ವಲ್ಪ ತೊಂದರೆ ಕೊಡ್ತಾ ಇರೋದ್ರಿಂದ ಕಮೆಂಟ್ಸ್ ಎಲ್ಲ ಬಂದಿದ್ಯಾ? ಯಾಕೆಷ್ಟು ತೊಂದರೆ ಕೊಡ್ತೀಯಾ ಆ ಥರ ಏನಾದರೂ? ತುಂಬ ಕಡಿಮೆ ಆ್ಯಕ್ಚುಲಿ. ನನ್ನ ಪರ್ಸ್ನಲ್ ಪ್ರೊಫೈಲಲ್ಲಂತೂ ಬಂದೇ ಇಲ್ಲ ಅನಿಸುತ್ತೆ. ಮೇ ಬಿ ಕಲರ್ಸ್ ಕನ್ನಡ ಪೇಜಲ್ಲಿ ನಾನು ಅಷ್ಟು ಚೆಕ್ ಮಾಡಲ್ಲ, ಬಟ್ ಕೆಲವೊಮ್ಮೆ ನೋಡಿದಾಗ ತುಂಬ ಕಡಿಮೆ. ಐ ಮೀನ್ ಕೀರ್ತಿಗೆ ಬೈತಾರೇನು, ಬಟ್ ಎಸ್ಪೆಷಲಿ ಒಂದು ಪಾಯಿಂಟ್ ಆದಮೇಲೆ ಅದು ಬಂದೇ ಇಲ್ಲ. ಬಿಕಾಸ್ ಕೀರ್ತಿ ಅವಳಿಗೂ ತುಂಬ ಒಂದು ಅನ್ಯಾಯ ಆಯಿತು ಅನ್ನೋ ರೀತಿಯಲ್ಲಿ ಟರ್ನ್ ಆಯ್ತಲ್ಲ. ಬಿಕಾಸ್ ಅವಳು ಒಂದು ಪಾಯಿಂಟಲ್ಲಿ ನಂಗೆ ಬೇಡ, ನಂಗೆ ವೈಷ್ಣವ್ನ ಲಕ್ಷ್ಮಿನ ಕಿತ್ಕೊಳ್ಳೋದಕ್ಕೆ ನಂಗೆ ಇಷ್ಟ ಇಲ್ಲ ಅಂತಲೂ ಹೇಳಿದ್ಲು. ಸೊ ಅದಾದಮೇಲಂತೂ ದೆನ್ ಐ ಥಿಂಕ್ ಸಿಂಪತಿ ಕೀರ್ತಿ ಕಡೆ ಸ್ವಲ್ಪ ತಿರುಗ್ತು ಅನಿಸುತ್ತೆ. ಇಲ್ಲಾಂದ್ರೂ ನನಗೆ ಪರ್ಸ್ನಲಿ ಜನ ಸಿಕ್ಕಿದಾಗೆಲ್ಲ ತುಂಬ ಆ್ಯಕ್ಟಿಂಗ್ ವಿಷಯದಲ್ಲಿ ಮಾತಾಡ್ತಿದ್ರು ಹೊರತು ಯಾವತ್ತೂ ಆ ರೀತಿ ಬೈದಿದ್ದೆಲ್ಲ ಇಲ್ಲ. ಓಕೆ, ಹಾಗಿದ್ರೆ ಬೆಸ್ಟ್ ಆ್ಯಂಡ್ ವರ್ಸ್ಟ್ ಫ್ಯಾನ್ ಮೂಮೆಂಟ್ ಯಾವುದು ಅಂತ ಹೇಳ್ಬೋದಾ? ಐ ಥಿಂಕ್ ಬೆಸ್ಟ್ ಮೂಮೆಂಟ್ಸ್ ಯಾವುದು ಅಂದರೆ ಒಂದಿಬ್ಬರು ಈ ಥರ ಮೀಟ್ ಆದಾಗ, ಜಸ್ಟ್ ರೋಡಲ್ಲಿ ಹೋಗ್ತಿದ್ದಾಗ ಗಾಡಿ ಎಲ್ಲೆಲ್ಲೋ ಹೋಗ್ತಿರೋರನ್ನ ನಿಲ್ಲಿಸಿ ಹಿಂದೆ ಬಂದು ತಿರುಗಿ ನೀವು ಕೀರ್ತಿ ಅಲ್ವಾ ಅಂತ ಕಣ್ಣಲ್ಲೆಲ್ಲ ನೀರು ಬಂದಿತ್ತು ಅವ್ರಿಗೆ, ಅಳ್ತಾ ಇದ್ರು ಅವ್ರು ನಾನು ನೋಡಿ. ಈ ಥರನೂ ಒಂದು ಫ್ಯಾನ್ಶಿಪ್ ಇರುತ್ತಾ, ಫ್ಯಾನ್ ಬೇಸ್ ಇರುತ್ತಾ, ಇಷ್ಟಪಡೋದಕ್ಕೆ ಸಾಧ್ಯನಾ? ತೇರೆ ಅಲ್ಲಿ ನೋಡಿರ್ತಾರೆ ಅಷ್ಟೇ, ಅದರಲ್ಲಿ ಏನಿದೆ ಅಷ್ಟು ಇಷ್ಟಪಡೋದು ಅಂತ ನಂಗೆ ಅನಿಸಿತ್ತು. ಅದು ತುಂಬ ಓವರ್ವೆಲ್ಮಿಂಗ್ ಅನಿಸಿತ್ತು. ವರ್ಸ್ಟ್ ಅಂತ ಯಾವುದೂ ಆಗಿಲ್ಲ ನಂಗೆ ನಿಜವಾಗ್ಲೂ. ಐ ಥಿಂಕ್ ಒಂದೇ ಒಂದು, ನಾನು ವೈಷ್ಣವ್ ರೋಡಲ್ಲಿ ಯಾವತ್ತೋ ಒಂದು ದಿನ ಶೂಟ್ ಮಾಡ್ತಾಯಿದ್ವಿ. ಆವತ್ತು ಒಬ್ಬರು ಅಂಕಲ್ ಬಂದಿದ್ರು, ಅವ್ರು ಸ್ವಲ್ಪ ಕುಡ್ದಿದ್ರು ಅನ್ಸುತ್ತೆ. ಅವರು ರೋಡಲ್ಲಿ ಬಂದು ವೈಷ್ಣವ್ ಜೋರಾಗಿ ಬೈತಾ ಇದ್ರು, ಏನೋ ಇಬ್ರಿಬ್ರು ಬೇಕೇನೋ ನಿಂಗೆ ಅಂತೆಲ್ಲ ಬೈದ್ರು ಜೋರಾಗಿ. ನಾನು ಅಲ್ಲೇ ನಿಂತ್ಕೊಂಡು ನೋಡ್ತಾ ಇದ್ದೆ, ಏನೋ ಇವಳು ಬೇಕೇನೋ ನಿಂಗೆ ಹೀಗೆಲ್ಲ ಅಂದ್ಕೊಂಡು, ಇಲ್ಲಪ್ಪ ನಂಗೆ ಒಬ್ಬಳೇ ಸಾಕು ಅಂತ ಅವರು. ಆಮೇಲೆ ಸ್ವಲ್ಪ ಹೊತ್ತಾದ್ಮೇಲೆ ಅವರೇ ನನ್ನ ಪಕ್ಕ ಬಂದು ಒಂದು ಫೋಟೋ ಕೊಡಿ ಅಂತ ಅಂದ್ಬಿಟ್ಟು ಫೋಟೋ ತಗೊಳ್ಟ್ರಾ, ಹೆದ್ರುಕೊಂಡೇ ಕೊಟ್ಟೆ. ಓಕೆ, ಬೈಯೋದೆಲ್ಲ ಬೈದ್ಬಿಟ್ಟು ಆಮೇಲೆ ಫೋಟೋ ತಗೊಂಡು ಹೋದ್ರು. ಅದೊಂದೇ ಅನ್ಸುತ್ತೆ ಆ ರೀತಿ ಎಕ್ಸ್ಪೀರಿಯನ್ಸ್ ಆಗಿರೋದು. ಓಕೆ, ಈಗ ನೆಕ್ಸ್ಟ್ ತನ್ವಿ ಅವ್ರ ನೆಕ್ಸ್ಟ್ ಪ್ರಾಜೆಕ್ಟ್ ಏನಿದೆ? ನೆಕ್ಸ್ಟ್ ಏನು ಮಾಡ್ತಿದ್ದಾರೆ? ಒಂದು ಪ್ರಾಜೆಕ್ಟ್ ಮೇಲೆ ಕೆಲಸ ಮಾಡ್ತಿದ್ದೀನಿ, ಹೇಳೋದಕ್ಕೆ ಇಷ್ಟಪಡಲ್ಲ ನಾನು. ಬಿಕಾಸ್ ಕೆಲವೊಮ್ಮೆ ಏನೋ ಒಂದು ಆಗುತ್ತೆ, ಅದು ವರ್ಕೌಟ್ ಆಗಲ್ಲ. ಸೊ ಐ ಡೋಂಟ್ ಲೈಕ್ ಟು ಸೇ ಇಟ್. ಬಂದಾಗ ಅದು ಆಗುತ್ತೆ, ಎಲ್ಲರ ಮುಂದೆ ಬರೋ ಟೈಮ್ ಆಯಿತು ಅಂದಾಗ ಖಂಡಿತ ಹೇಳಿ. ಆದಷ್ಟು ಬೇಗ ಸ್ಕ್ರೀನ್ ಮೇಲೆ ನೋಡ್ಬೋದಾ ಹಾಗಿದ್ರೆ? ಹೋಪ್ಫುಲಿ. ಅದೊಂದು ಪ್ರಾಜೆಕ್ಟ್ ಮೇಲೆ ಕೆಲಸ ಮಾಡ್ತಾ ಇದ್ದೀನಿ. TV ಸೀರಿಯಲ್ಸ್ ಯಾವುದು ಒಪ್ಕೊಂಡಿಲ್ಲ ಸದ್ಯಕ್ಕೆ. ಓಕೆ, ಥ್ಯಾಂಕ್ ಯು.
ಇಷ್ಟೊತ್ತು ತನ್ವಿ ರಾವ್ ಅವ್ರ ಜೊತೆ ಮಾತಾಡಿದ್ವಿ. ಅವರು ಅವ್ರ ಬಗ್ಗೆ, ಅವ್ರ ಸೀರಿಯಲ್ಸ್ ಬಗ್ಗೆ, ಮತ್ತೆ ಅವರ ನೆಕ್ಸ್ಟ್ ಫ್ಯೂಚರ್ ಬಗ್ಗೆ, ಇದೆಲ್ಲದ್ರ ಬಗ್ಗೆ ಹೇಳಿದ್ರು. ಆ್ಯಂಡ್ ಸಖತ್ ಮಜಾ ಕೂಡ ಮಾಡಿದ್ವಿ. ಮತ್ತಷ್ಟು ಎಂಟರ್ಟೈನಿಂಗ್ ಕಂಟೆಂಟ್ಗೋಸ್ಕರ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.